ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ಟ್ಯಾರೋ ರೀಡಿಂಗ್. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಪ್ರಶ್ನೆ, ನಿಮಗೆ ಯಾವ ವಿಚಾರವಾಗಿ ಗೊಂದಲ ಇದೆ, ಆಗುತ್ತೋ ಇಲ್ವೋ ಅನ್ನುವಂಥ ಯೋಚನೆ ಇದೆ, ಕನ್ಫ್ಯೂಷನ್ ಇದೆ, ಈ ಒಂದು ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮ ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ಏನೇ ಆಗಿರ್ಬೋದು, ಅದು ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ವಿಚಾರವಾಗಿ ಆಗಿರ್ಬೋದು, ಯಾವುದೇ ರೀತಿಯಾದ ಪ್ರಶ್ನೆ ಅದು ಒಂದೇ ಆಗಿರ್ಬೇಕು. ಆಗೋದ್ರಿಂದ ಏನಾಗತ್ತೆ, ಆಗತ್ತಾ ಎಸ್ ಆರ್ ನೋ. ಓಕೆ, ಈ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ. ಫ್ಯೂಚರ್ ಹೇಗಿರುತ್ತೆ ಅಂತ. 2 ಕಾರ್ಡ್ ಪೈಲ್ನಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ಇದು ಅಥವಾ ಇದು. ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಅನ್ಸುತ್ತೆ, ರೆಸನೇಟ್ ಅನ್ಸುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಅನುಕೂಲ ಹೇಗಿದೆ ಹಾಗೆ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಈ ಒಂದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಪ್ರಶ್ನೆಗೆ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಈ ಒಂದು ಕಾರ್ಡ್ ಫೈಲಲ್ಲಿ ಸಿಗತ್ತೆ ನಿಮಗೆ. ಎಸ್ ಆರ್ ನೋ. ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ. ಎಸ್ ವಿಚಾರವಾಗಿ ಏನು ಬಂದಿದೆ, 4 ಆಫ್ ಪೆಂಟಿಕಲ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ ಮತ್ತು 8 ಆಫ್ ವಾಂಡ್ಸ್ ಬರ್ತಾ ಇದೆ. ನೋವಿನ ಒಂದು ಸ್ಪ್ರೆಡ್ನಲ್ಲಿ ಏನು ಬರ್ತಾ ಇದೆ, ಲವರ್ಸ್ ಕಾರ್ಡ್, 8 ಆಫ್ ಪೆಂಟಿಕಲ್ಸ್ ಮತ್ತು ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ನಾವು ಏನನ್ನ ನೋಡ್ಬೇಕಾಗತ್ತೆ ಅಂದ್ರೆ, ಕೋರ್ಟ್ ಕಾರ್ಡ್ ಇದೆಯಾ ಅಂತ. ಕೋರ್ಟ್ ಕಾರ್ಡ್ ಮತ್ತು ಮೇಜರ್ ಆರ್ಕನ ಕಾರ್ಡ್. ಇಲ್ಲಿ ಏನು ಬರ್ತಾ ಇದೆ ಅಂದ್ರೆ, ನಿಮಗೆ ಈ ಒಂದು ಯೋಚನೆ ಏನಿದೆ ಆಗೋದ್ರಿಂದ ಒಂದು ಡಿಸಪಾಯಿಂಟ್ಮೆಂಟ್ ಮುಂದೆ ಆಗತ್ತೆ ಮತ್ತು ನೋವು ಅನುಭವಿಸ್ತೀರಾ. ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದ್ರೆ, ಹಣನೂ ಹೂಡಿಕೆ ಮಾಡಿ ಹಣನೂ ಕಳ್ಕೊಳ್ತೀರಾ. ಈ ಯೋಚನೆ ಏನಿದೆ, ಈ ಪ್ರಶ್ನೆಗೆ ಉತ್ತರ ನೋ ಅಂತ ಬರ್ತಾ ಇದೆ. ಆ್ಯಂಡ್ ಆ ನೋ ಇದೆಯಲ್ಲ, ಅದು ನಿಮಗೆ ಉಪಯೋಗನೇ. ಯಾಕೆಂದ್ರೆ ಎಸ್ ನಲ್ಲಿ ಏನಾಗಿದೆ ಅಂದ್ರೆ, ಎಸ್ ಸ್ಪ್ರೆಡ್ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಇದಾಗೋದ್ರಿಂದ ನಿಮಗೆ ಲಾಭ ಇಲ್ಲ, ನಿಮಗೆ ಇದರಿಂದ ಸ್ಟ್ರೆಸ್ ಆಗುತ್ತೆ. ಈ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಇದಾಗುತ್ತಾ ಇಲ್ವಾ ಅನ್ನುವಂಥ ಒಂದು ವಿಚಾರವಾಗಿ ತುಂಬಾನೇ ನೀವು ನಿಮ್ಮ ಲೈಫ್ನಲ್ಲಿ ಒಂದಷ್ಟು ನೋವಿನ ಸಂಗತಿಗಳನ್ನ ಮತ್ತೆ ನೋಡುವ ಹಾಗಾಗತ್ತೆ. ಆದರೆ ನೋ ಅಂದ್ರೆ ಇದು ಆಗದೆ ಇರೋದ್ರಿಂದಾನೇ ನಿಮಗೆ ಬೆನಿಫಿಟ್ ಇದೆ. ಹಾಗೂ ನೀವು ಒಂದೊಂದ್ಸಲ ಆಗ್ಲೇಬೇಕು ಅಂತ ಎಲ್ಲಾ ತರಾನು ಪ್ರಯತ್ನ ಪಡ್ತಾ ಇರ್ತೀರಾ ಅಲ್ವಾ. ಆದ್ರೆ ಈ ಪ್ರಶ್ನೆಗೆ ಏನ್ ಬರ್ತಾ ಇದೆ ಅಂದ್ರೆ, ದೈವದಿಂದ ಅಥವಾ ಫ್ಯೂಚರ್ ಪ್ರಿಡಿಕ್ಷನ್ ಅನ್ನೋ ರೀತಿಯಾಗಿ ನೋಡಕ್ ಹೋದ್ರೆ, ಫ್ಯೂಚರ್ನಲ್ಲಿ ಏನಾಗ್ಬೋದು ಅಂತ ನೋಡಕ್ ಹೋದ್ರೆ ನೋ ಅಂತಾನೆ. ನಿಮ್ಮ ಪ್ರಯತ್ನ ವಿಫಲಾನೂ ಆಗುತ್ತೆ. ಅಂದ್ರೆ ನಿಮ್ಮ ಪ್ರಯತ್ನದಿಂದ ನಿಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಗೋದಿಲ್ಲ, ನೀವು ಅನ್ಕೊಂಡ್ ಹಾಗೆ ಆಗೋದಿಲ್ಲ, ವ್ಯರ್ಥ ಪ್ರಯತ್ನ ಅಂತ ಬರ್ತಾ ಇದೆ. ಏಕೆಂದ್ರೆ ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಬೇರೆ ನ್ಯೂ ಆಪರ್ಚುನಿಟಿ ಇದೆ, ಬೇರೆ ವಿಚಾರವಾಗಿ ಲೈಫ್ ಬದಲಾವಣೆ ಆಗತ್ತೆ. ಹಾಗೂ ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಎಷ್ಟು ಇದು ನಡೀದೇ ಇರೋದ್ರಿಂದಾನೇ ಉಪಯೋಗ ಆಗತ್ತೆ, ಸೇವಿಂಗ್ ಆಗತ್ತೆ ಅಂತ ಬರ್ತಾ ಇದೆ. ಸೊ ಅರ್ಥ ಆಗುತ್ತೆ, ನಿಮಗೂ ಆಸೆ ಇರುತ್ತೆ ಆಗ್ಬೇಕೇನೋ ಅನ್ನುವಂಥ ಒಂದು ವಿಶ್ ಇದ್ದೇ ಇರುತ್ತೆ ಅಲ್ವಾ, ಮನುಷ್ಯ ಅಂದ್ಮೇಲೆ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನೋ ಬರ್ತಾ ಇದೆ. ಸೊ ಅದ್ ನಿಮ್ದು ಏನೇ ಪ್ರಶ್ನೆ ಇರ್ಲಿ, ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆಯಲ್ಲ, ನಿಮಗೆ ಇದು ಆಗ್ಲಿ ಅನ್ನೋ ಆಸೆ ಇವಾಗಿರ್ಬೋದು, ಆದ್ರೆ ಆಗೋದ್ರಿಂದ ನೀವು ತುಂಬಾ ಅನುಭವಿಸ್ತೀರಾ. ಸೊ ಆಗದೆ ಇರೋದೇ ಬೆಟರ್ ಅಂತ ಯೂನಿವರ್ಸ್ ನಿರ್ಧಾರ ಮಾಡಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನೋ ಅಂತ ಬಂದಿದೆ. ಆನ್ಸರ್ ಇಸ್ ನೋ ಫಾರ್ ಇಟ್. ನಿಮ್ಗೇನಾದ್ರೂ ಇಂಡಿವಿಜುವಲ್ ಆಗಿ ತಗೋಬೇಕು, ಇನ್ನ ಕ್ಲಾರಿಟಿ ಬೇಕಂದ್ರೆ ತಗೋಬಹುದು. ಬಿಕಾಸ್ ಇಟ್ಸ್ ಜನರಲ್ ರೀಡಿಂಗ್. ಇದು ಜನರಲ್ ಆಗಿರುತ್ತೆ ರೀಡಿಂಗ್. ಇದು ಕನೆಕ್ಟ್ ಆಗುತ್ತೆ, ಬಟ್ ಎಲ್ಲಾನು ಕನೆಕ್ಟ್ ಆಗಲ್ಲ. ನಿಮ್ಗಿನ್ನ ಕ್ಲಾರಿಟಿಗೋಸ್ಕರ ಯು ಕ್ಯಾನ್ ಟೇಕ್ ಅ ಪರ್ಸನಲ್ ರೀಡಿಂಗ್. ಸೊ ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿರುವವರು ಎಸ್, ನೋ. ಎಸ್ ಆ್ಯಂಡ್ ನೋ ನಾನು ನೋಡ್ತೀನಿ, ಹೇಳ್ತೀನಿ ನಿಮಗೆ. 8 ಆಫ್ ವಾಂಡ್ಸ್ ಬರ್ತಾ ಇದೆ, ಬರ್ನಿಂಗ್ ಟವರ್ ಬರ್ತಾ ಇದೆ, 5 ಆಫ್ ಕಪ್ಸ್ ಬರ್ತಾ ಇದೆ, ನೋನಲ್ಲಿ ಮೂನ್ ಬರ್ತಾ ಇದೆ, 7 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ ಹಾಗೂ 7 ಆಫ್ ವಾಂಡ್ಸ್ ಬರ್ತಾ ಇದೆ. ಎಸ್ ಆರ್ ನೋ.
4 ಆಫ್ ಪೆಂಟಿಕಲ್ಸ್. ಓ ಗಾಡ್, ಲುಕ್ ಎಟ್ ದಿಸ್, 4 and 4 ಎರಡೂ ಅಷ್ಟೇ ಈಕ್ವಲ್ ಆಗಿದೆ. ಅಂದ್ರೆ ಇದು ಆಗೋಕ್ಕೂ ಆಗದೆ ಇರೋದಕ್ಕೂ ಅಷ್ಟು ನೆಗೆಟಿವ್ ಅಂಡ್ ಪಾಸಿಟಿವ್ ಪವರ್ಸ್ ಹೋರಾಡ್ತಾ ಇದೆ. ಒಂದು ವಾರ್ ಅಂತಾನೆ ಹೇಳ್ಬೋದು, ಈಕ್ವಲ್ ವಾರ್ ಆಗಿದೆ ಇಲ್ಲಿ. ನಿಮ್ಮ ಪ್ರಶ್ನೆಗೆ ಹಾಗೆ ಬರ್ತಾ ಇದೆ. ಒಂದಷ್ಟು ವಿರುದ್ಧ ಎನರ್ಜಿಗಳು ಕೂಡ ನಿಮ್ಗೆ ಆಗದೆ ಇರೋ ಹಾಗೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್ ನಲ್ಲಿ ಜಸ್ಟಿಸ್ ಬರ್ತಾ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಬಟ್ ಆನ್ಸರ್ ಇಸ್ ಜಸ್ಟಿಸ್. ಜಸ್ಟಿಸ್ ಬಂದಿರೋದ್ರಿಂದ ಆನ್ಸರ್ ಎಸ್ ಆಗುತ್ತೆ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಎಸ್ ಅಂದ್ರೆ, ಇಲ್ಲಿ ಒಂದು ಕುತಂತ್ರ ನಡೀತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ವಿರುದ್ಧವಾಗಿ ಎಲ್ಲಾನು ನೀವು ಅನ್ಕೊಂಡ್ ಹಂಗೆ ಆಗದೆ ಇರೋ ಹಾಗೆ ನಿಮ್ ನೋವು ಕೊಡ್ತಾ ಇದ್ದಾರೆ, ಕಷ್ಟ ಬರ್ತಾ ಇದೆ, ಹಿಂದಿಂದೇನೆ ಎಲ್ಲಾ ರೀತಿಯಾದ ಎಡವಟ್ಟಾಗ್ತಾ ಇದೆ. ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಮಗೆ ಒಂದು ರೀತಿಯಾದ ಬೇಸ್ ಲೆವೆಲ್ ಅಲ್ಲೇ ಪ್ರಾಬ್ಲಮ್ ಬರ್ತಾ ಇದೆ. ಹಾಗೂ ಮನಸ್ಸಿಗೆ ಶಾಂತತೆ ಇಲ್ಲ, ಬೇರೆಯವರಿಂದ ಸಪೋರ್ಟ್ ಇಲ್ಲ, ನೆಮ್ಮದಿ ಇಲ್ಲ. ಹಾಗೂ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಳ್ತಾ ಇದ್ದೀರಾ, ಹಣಕಾಸಿನ ವಿಚಾರವಾಗೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ ಈ ಒಂದು ಪ್ರಶ್ನೆ ಕುರಿತಾಗಿ. ಆದ್ರೆ ಉತ್ತರ ಏನಾಗಿದೆ ಅಂದ್ರೆ ಎಸ್ ಬರ್ತಾ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಇಷ್ಟೆಲ್ಲ ಕೆಟ್ಟದ್ದು ನಿಮ್ಗೆ ಜನ ಬಯಸಿದ್ರು ಅಥವಾ ಏನಾದ್ರು ಆಗ್ಬಾರ್ದು ಅಂತ ನಿಮ್ಗೆ ಬ್ಲಾಕ್ ಮಾಡ್ತಾ ಇದ್ರು, ನಿಮ್ ಹಿಂದೆ ಹುನ್ನಾರ ಹಾಕ್ತಾ ಇದ್ರು, ಉತ್ತರ ಏನಾಗ್ತಾ ಇದೆ ಅಂದ್ರೆ ಎಸ್ ಅಂತ ಬರ್ತಾ ಇದೆ. ಇಟ್ಸ್ ಅ ವಂಡರ್ಫುಲ್ ರೀಡಿಂಗ್. ಅಂದ್ರೆ ಇದು ಆಗತ್ತೆ. ನಿಮ್ ಪ್ರಶ್ನೆ ಏನೇ ಆಗಿರ್ಬೋದು, ಕಷ್ಟನೇ ಇದೆ, ಜರ್ನಿ ಕಷ್ಟ ಇದೆ. ಈಗ ನಿಮ್ಗೆ ಅನ್ಸ್ಬೋದು ಆಗೋದೇ ಇಲ್ವೇನೋ, ಏನೋ ಆಗೋಗುತ್ತೆ, ಲೈಫ್ ಮುಗ್ದೋಯ್ತು ಅಂತ ಬರ್ನಿಂಗ್ ಟವರ್ ಬಂದಿದೆಯಲ್ಲ, ಹಂಗ ಅನ್ಸ್ತಾ ಇರತ್ತೆ ನಿಮ್ಗೆ. ಡಿಪ್ರೆಷನ್ ಬಂದಿರ್ಬೋದು, ನಿಮ್ಗೆ ನೆಗೆಟಿವಿಟಿ ಕಾಡ್ತಿರ್ಬೋದು. ಆದ್ರೆ ಉತ್ತರ ಏನಾಗಿದೆ, ಸ್ವಲ್ಪ ನಿಧಾನ ಆಗತ್ತೆ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಆದ್ರೆ ಉತ್ತರ ಏನಾಗಿದೆ ಅಂದ್ರೆ ಎಸ್ ಅಂತ ಬರ್ತಾ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್, ದೈವದಿಂದ ಬಂದಿರುವಂತಹ ಉತ್ತರ. ಫ್ಯೂಚರ್ನಲ್ಲಿ ಇದು ನಡೆಯುತ್ತೆ. ವಿತಿನ್ ಅಪ್ಕಮಿಂಗ್ ವೀಕ್ಸ್ ಆರ್ ವಿತಿನ್ ಅಪ್ಕಮಿಂಗ್ ಮಂತ್ಸ್ ನೀವು ಅನ್ಕೊಂಡ ಹಾಗೆ ಇದು ನಡೆಯುತ್ತೆ. ಆದ್ರೆ ಟೈಮ್ ತಗೊಳ್ತಾ ಇದೆ ಅಷ್ಟೆ. ಸ್ವಲ್ಪ ತಾಳ್ಮೆಯಿಂದ ಮುಂದೆ ಹೋದ್ರೆ, ನಂಬಿಕೆ ಇಟ್ಟು ನೀವು ಯಶಸ್ಸನ್ನ ನೋಡ್ತೀರಾ. ಓಕೆ, ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.